ಶೋನ ಕಾನ್ಸೆಪ್ಟ್ ಹಾಗೂ ಫಾರ್ಮ್ಯಾಟ್ ಬಗ್ಗೆ ಹೇಳಬೇಕು ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇದು ಒಂದು ಹೊಸ ಫಾರ್ಮ್ಯಾಟ್ ನಮ್ಮ ಚಾನೆಲ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯೂಶಲಿ ನಾವು ಬರೀ ಕುಕ್ಕಿಂಗ್ ಶೋನ ನೋಡಿರ್ತೀವಿ, ಆದರೆ ಇಲ್ಲಿ ಅಡುಗೆ ಜೊತೆಗೆ ಅಡುಗೆ ಮಾಡೋರಿಗೆ ಒಂದಷ್ಟು ಕಾಟಗಳು, ತೊಂದರೆಗಳು, ಅಡಚಣೆಗಳಾದಾಗ ಅವರದ್ದು ಎಲ್ಲವನ್ನೂ ಮೀರಿ ಸಕ್ಕದಾಗಿ ಅಡುಗೆ ಮಾಡಿ ಜಡ್ಜಸ್ಗೆ ಬಡಿಸ್ಬೇಕಾಗತ್ತೆ. ಪಾಪ ಅದನ್ನು ನಮ್ಮ ಜಡ್ಜಸ್ ಚೆನ್ನಾಗಿದ್ರೂ ತಿನ್ನಬೇಕಾಗತ್ತೆ, ಚೆನ್ನಾಗಿಲ್ಲದೇ ಇದ್ರೂ ಪಾಪ ಟ್ರೈ ಮಾಡಬೇಕಾಗತ್ತೆ. ಅಂದರೆ ಸುಲಭ ಇಲ್ಲ ಅವ್ರು ಅಡುಗೆ ಮಾಡೋದು. ಆ್ಯಂಡ್ ಏನೋ ಎಲ್ಲರಿಗೂ ರುಚಿಕರವಾದ ಅಡುಗೆನ ಮಾಡಿ ಬಡ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ ನಾರ್ಮಲಾಗೇ ಮಾಡಿ ಅಂತ ಅಂದರೆ ಕೆಲವೊಂದು ಸಲ ಉಪ್ಪು ಜಾಸ್ತಿ ಆಗುತ್ತೆ, ಹುಳಿ ಜಾಸ್ತಿ ಆಗುತ್ತೆ, ಇನ್ನೊಂದೇನೋ ಆಗ್ತಾ ಇರುತ್ತೆ. ಆದರೆ ಈ ಥರ ತರಲೆ ನನ್ನ ಮಕ್ಕಳನ್ನ ಇಟ್ಕೊಂಡು ಅಡುಗೆನ ಮಾಡೋದು ಭಾಳ ಕಷ್ಟ. ಯಾಕಂದರೆ ನಾವು ಹೋದ್ವಾರ ಶೂಟ್ ಮಾಡಿದಾಗ ನಾವು ನೋಡ್ತಾ ಇದ್ವಿ, ಶ್ರುತಿ ಮ್ಯಾಮ್ ಹೇಳ್ದಂಗೆ ನಾವು ನಗಾಡೋದ್ರಲ್ಲಿ ಎಷ್ಟು ಮುಳುಗೋಗಿದ್ವಿ ಅಂದರೆ ಪಾಪ ಕುಕ್ಗಳ ಬಗ್ಗೆ ನಮಗೆ ಅಷ್ಟು ಗಮನನೇ ಹೋಗ್ತಿಲ್ಲ. ಯಾಕೆ ಇವರೆಲ್ಲ ಇಷ್ಟು ತರಲೆ ಮಾಡ್ತಿದ್ದಾರೆ, ಕಾಟ ಕೊಡ್ತಿದ್ದಾರೆ ಅಂತ. ಅದ್ರ ಮಧ್ಯದಲ್ಲೂ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡಿ ಬಡಿಸಿದ್ರು. ಐ ಥಿಂಕ್ ದಟ್ ಈಸ್ ದ ಕ್ರಿಯೇಟಿವಿಟಿ ಪಾರ್ಟ್ ಆಫ್ ದಿಸ್ ಶೋ ಅಂತ ನಂಗೆ ಅನ್ಸುತ್ತೆ, ಎಲ್ಲ ತೊಂದರೆಗಳ ಮಧ್ಯೆ ಮಾಡೋದು. ಸೊ ಹಿಂಗಿರುತ್ತೆ ಫಾರ್ಮ್ಯಾಟು. 10 ಜನ ಕೊಟ್ಲೆ ಕೊಡೋರಿದ್ದಾರೆ, 10 ಜನ ತುಂಬ ಚೆನ್ನಾಗಿ ಅಡುಗೆ ಮಾಡೋರಿದ್ದಾರೆ. ಅದು ಎಂಡ್ ಆಫ್ ದ ಡೇ ಎಲ್ಲವನ್ನೂ ತಡ್ಕೊಂಡು ಪ್ರತಿ ವಾರ ಚೆನ್ನಾಗಿ ಅಡುಗೆ ಮಾಡಿ ಚೆನ್ನಾಗಿ ಬಡಿಸಿ ಜಡ್ಜಸ್ ಹತ್ರ ಬೇಷ್ ಅಂತ ಅನ್ನಿಸ್ಕೊಂಡು ಯಾರು ಕೊನೆ ವಾರದವರೆಗೂ ಉಳ್ಕೋತಾರೆ ಅವರು ಕ್ವಾಟ್ಲೆ ಕಿಚನ್ನ ವಿನ್ನರ್ ಆಗ್ತಾರೆ. ಧನ್ಯವಾದಗಳು. ಈಗ ಕನ್ನಡದ ಹೆಮ್ಮೆಯನ್ನು ವಿನಂತಿ. ನಮಸ್ಕಾರ ಎಲ್ಲರಿಗೂ. ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಲ್ಲಿ, ಇವಾಗ ವಾಪಸ್ ಬರೋದ್ರಲ್ಲಿ ನಾನು ತುಂಬ ಸಂತೋಷ, ಹೆಮ್ಮೆ. ಯಾಕಂದರೆ ಇಲ್ಲೇ ಬೆಳೆದಿದ್ದು, ಇಲ್ಲೇ ಓದಿದ್ದು, ಆ್ಯಂಡ್ ಸುಮಾರು ವರ್ಷಗಳಿಂದ ರೌಂಡ್ ಮಾಡ್ತಾ ಇದ್ದೀನಿ ನಾನು ಆಲ್ ಓವರ್ ದ ವರ್ಲ್ಡ್. ಬಾಂಬೆ, ಡೆಲ್ಲಿ, ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟು ವಾಪಸ್ ಬರೋದು. ಇನ್ಫ್ಯಾಕ್ಟ್ ಬಂದಿದ್ದು ಮೊದಲೇ ದಿನ ಮೊದಲೇ ಡಿಶ್ ಟೇಸ್ಟ್ ಮಾಡಿದ್ದು ಏನಂದರೆ ರಾಗಿ ಮುದ್ದೆ. ತುಂಬ ಚೆನ್ನಾಗಿತ್ತು. ಮ್ಯಾಮ್ ಹೇಳೋ ಹಾಗೆಯೇ ಇವಾಗ ಇದು ಒಂದು ಫುಲ್ ಎಂಟರ್ಟೈನ್ಮೆಂಟ್ ಶೋ ಆಗಿದೆ. ಇದರಲ್ಲಿ ಡಾನ್ಸ್ ಇದೆ, ಸಾಂಗ್ ಇದೆ, ಕಾಮಿಡಿ ಇದೆ, ಕ್ವಾಟ್ಲಿ ಇದೆ, ಅಡುಗೆನೂ ಇದೆ. ಆ್ಯಂಡ್ ಎಲ್ಲರ ಮನೇಲಿ ಹೇಗೆ ಇವಾಗ ಹೆಂಗಸರು ಅಡುಗೆ ಮಾಡೋವಾಗ ನಾವೆಲ್ಲ ಹೋಗ್ಬಿಟ್ಟು ಕ್ವಾಟ್ಲಿ ಕೊಡ್ತೀವೋ, ಇದು ಸರಿಗಿಲ್ಲ, ಅದು ಸರಿಗಿಲ್ಲ, ಇದು ಮಾಡಿ ಅದು ಮಾಡಿ ಅಂತ ಹೇಳ್ತೀವೋ, ಅಂತಲೇ ಯಾರು ಅಡುಗೆ ಮಾಡ್ತಾರೋ ಅವ್ರಿಗೆ ಕ್ವಾಟ್ಲಿ ಕೊಡೋದು ವೆರಿ ನಾರ್ಮಲ್. ಆ್ಯಂಡ್ ಇಲ್ಲಿ ನಮ್ಮ ಕ್ವಾಟ್ಲೀಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿ ಅಷ್ಟಿಷ್ಟೆಲ್ಲ ನಗ್ತಿದ್ದು, ಆ್ಯಂಡ್ ಹೊಟ್ಟೆ ನೋವು ಬರುತ್ತೆ ಆವಾಗ. ಸೊ ತುಂಬ ಚೆನ್ನಾಗಿದೆ. ಇಟ್ಸ್ ಗ್ರೇಟ್ ಟು ಬಿ ಹಿಯರ್. ತುಂಬ ಥ್ಯಾಂಕ್ಸ್ ನಿಮಗೆ ಎಲ್ರಿಗೂ. ಸರ್, ಹಾಗೆ ಕ್ವಾಟ್ಲೆ ಕಿಚನ್ನ ವೀಕ್ಷಕರು ಯಾಕೆ ನೋಡಬೇಕು ಅನ್ನೋದನ್ನ ಹೇಳಿ. ನೋಡದಿದ್ರೆ ಅದು ಅಕಸ್ಮಾತ್ ಅವ್ರು ನೋಡಿಲ್ಲ ಅಂದರೆ ಅವ್ರ ಕಷ್ಟ. ಯಾಕಂದರೆ ಇಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಕಂಟೆಂಟಲ್ಲಿ ನಿಮ್ಗೆ ನೋಡಿದರೆ ಅಡುಗೆನೂ ಇರುತ್ತೆ, ಕಾಮಿಡಿ ಇರುತ್ತೆ, ಸ್ಟ್ರೆಸ್ ಬಸ್ಟರ್. ಅಕಸ್ಮಾತ್ ಕೆಲಸ ಮಾಡಿ ಮುಗಿಸ್ಮೇಲೆ ವಾಪಸ್ ಬಂದರೆ ಇದನ್ನು ನೋಡಿಬಿಟ್ಟು ದೇ ಕ್ಯಾನ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಅಂತ ಒಂದು ಶೋ. ಇಟ್ಸ್ ಅ ಫ್ಯಾಮಿಲಿ ಶೋ. ತುಂಬ ಕ್ಲೀನಾಗಿದೆ. ಡೆಫಿನೆಟ್ಲಿ ನೋಡಬೇಕು. ಧನ್ಯವಾದಗಳು ಸರ್.